పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ಈ ಶಾಪ್ ని ವಿಸಿಟ್ చేయండి. ಶಾಪ್ ನೇಮ್ వచ్చేసి PVR. ಹೊಸದಾಗಿ ಓಪನ್ ಆಗಿದೆ ಬಾಗೇಪಲ್ಲಿ ರೋಡ್ ಅಲ್ಲಿ. ತುಂಬಾ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ನಾವು ಒಂದ್ ಸೀರೆಗೆ ಬಂದು 4-5 ಸೀರೆ ತಗೊಂಡಿದೀವಿ. ಇಲ್ಲಿ ಫ್ಯಾಮಿಲಿಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಪ್ರಪಂಚದಲ್ಲಿ ಹೆಸರು ಪಡೆದ ನಂದಿನಿ ಪ್ರಾಡಕ್ಟ್ ಈ ದಿನ ರೋಜರಹಳ್ಳಿ ಕ್ರಾಸ್ ಬಳಿ ನೂತನ ನಂದಿನಿ ಪಾರ್ಲರ್ ಪ್ರಾರಂಭೋತ್ಸವ ಹಾಗೂ ನಂದಿನಿ ಪ್ರಾಡಕ್ಟ್ ಎಲ್ಲ ಜನಸಾಮಾನ್ಯರ ಆರೋಗ್ಯದ ಪದಾರ್ಥಗಳು ಹಾಗೂ ಎಲ್ಲ ರೀತಿಯ ಸಿಗುವ ನಂದಿನಿ ಪಾರ್ಲರ್ ಈ ಭಾಗದ ಎಲ್ಲ ರೈತಾಪಿ ಜನರಿಗೆ ಶುಭ ಸಂದೇಶ. ಗೌರವಾನ್ವಿತ ಮಾಲೀಕರು ಶ್ರೀನಿವಾಸ ರೆಡ್ಡಿ ಅಜಯ್ ಕುಟುಂಬದವರು ಈ ಭಾಗದ ಎಲ್ಲ ಜನಸಾಮಾನ್ಯರ ವಿಶ್ವಾಸ ಪಡೆದಿರುವ ಕುಟುಂಬ. ಈ ದಿನ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಈ ಭಾಗದ ಹಿರಿಯರು ಹಾಗೂ ತಾಲೂಕಾ ನಿರ್ದೇಶಕರು ಹನುಮೇಶ್ ರವರು, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಬಂಗ್ವಾದಿ ನಾಗರಾಜ್, ಜನಪನಹಳ್ಳಿ ಜನರ ವಿಶ್ವಾಸ ಗಳಿಸಿದ ಹಾಗೂ ಸಮಾಜ ಸೇವಕರು ಹನುಮೇಗೌಡ, ಪಾಪಣ್ಣ, ಹೂವಳ್ಳಿ ಬಾಬು, ರಾಮಾಂಜಮ್ಮ, ವಕೀಲರು ನಾಗರಾಜ್, ಯುವ ಮುಖಂಡ ಶ್ರೀನಾಥ್, ಬಂಗವಾದಿ ಅಶ್ವಥ್, ಗೌಡಹಳ್ಳಿ ಅಶ್ವಥ್, ಸಂಬಂಧಪಟ್ಟ ಅಧಿಕಾರಿಗಳು, ಮುನಿರಾಜು ತಂಡದವರು ಹಾಗೂ ಗಣ್ಯರಿಗೂ ಈ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮಾಲೀಕರು ಶ್ರೀನಿವಾಸ್ ರೆಡ್ಡಿ ಕುಟುಂಬದವರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗೌರವಾನ್ವಿತ ನಿರ್ದೇಶಕರು ಹನುಮೇಶ್ ಅವರು ಕೆಲವೊಂದು ಸಲಹೆಗಳನ್ನು ನೀಡಿದರು. ಸುಮಾರು ವರ್ಷಗಳ ನಂದಿನಿ ಪ್ರಾಡಕ್ಟ್ ಎಲ್ಲ ರೀತಿಯ ಪದಾರ್ಥಗಳ ಇಡೀ ದೇಶದಲ್ಲಿ ಜನಸಾಮಾನ್ಯರ ಆರೋಗ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ರೀತಿಯಲ್ಲಿ ಹೆಸರು ಪಡೆದ ನಂದಿನಿ ಪಾರ್ಲರ್ ಈ ದಿನ ರೋಜರಹಳ್ಳಿ ಕ್ರಾಸ್ ಬಳಿ ಎಲ್ಲ ಜನಸಾಮಾನ್ಯರು ಉದ್ದೇಶದಿಂದ ನೂತನವಾಗಿ ಆರಂಭಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಈ ಭಾಗದ ಹಿರಿಯ ಪಾಪಣ್ಣ ಅವರು ಮಾತನಾಡಿ, ಈ ಭಾಗದ ಹಿರಿಯರು ಹನುಮೇಶ್ ಅವರು ಉದ್ಘಾಟನೆ ಮಾಡಿರುವುದು ಸಂತೋಷದ ವಿಚಾರ. ಈ ಭಾಗದ ಎಲ್ಲ ರೈತರಿಗೂ ಜನಸಾಮಾನ್ಯರಿಗೂ ಸಹಕಾರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಿರಿಯ ಮುಖಂಡರು ಸುರೇಶ್ ಬಾಬು ಅವರು ಮಾತನಾಡಿ, ನೂತನ ನಂದಿನಿ ಪಾರ್ಲರ್ ಪ್ರಾರಂಭೋತ್ಸವ ಶುಭವಾಗಿದೆ. ಇಲ್ಲಿನ ತಾಲೂಕಾ ನಿರ್ದೇಶಕರ ಹನುಮೇಶ್ ಅವರ ಸಹಭಾಗಿತ್ವದಲ್ಲಿ ಈ ಭಾಗದ ಎಲ್ಲ ಜನಸಾಮಾನ್ಯರಿಗೆ, ರೈತಾಪಿ ಜನರಿಗೆ ಹಾಗೂ ಶುಭ ಕಾರ್ಯಕ್ರಮಗಳಿಗೆ ಒಳ್ಳೆಯ ರೀತಿಯ ಪದಾರ್ಥಗಳ ನಂದಿನಿ ಸಿಗಲಿದೆ. ಪ್ರತಿಯೊಬ್ಬರಿಗೂ ಬೇಕಾದ ವಸ್ತುಗಳು ಆರೋಗ್ಯವಾಗಿರುತ್ತದೆ. ಸುಮಾರು 3-4 ಪಂಚಾಯಿತಿಗಳ ಮಧ್ಯಭಾಗದಲ್ಲಿ ಆಗಿರುವುದು ಆದ ಕಾರಣ ಈ ಭಾಗದ ಎಲ್ಲರಿಗೂ ಸುವರ್ಣ ಅವಕಾಶ ಸಿಗಲಿದೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶುಭ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಮಾಲೀಕರು ಶ್ರೀನಿವಾಸ ರೆಡ್ಡಿ ಕುಟುಂಬ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಮಾತಾಡ್ತೀನಿ.
ರಮೇಶ್ ಅವರು ಬಂದು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಹೋಗಿರ್ತಾರೆ. ಈ ಕಟ್ಟಡ ಈ ಭಾಗದಲ್ಲಿ ಆಗಿರೋದು ಬಹಳ ಸಂತೋಷಕರ. ಎಲ್ಲ ರೈತರಿಗೆ ಮತ್ತು ಬೇರೆ ವರ್ಗಕ್ಕೆಲ್ಲ ಅನುಕೂಲ ಆಗಿರುತ್ತೆ. ಈ ಕಟ್ಟಡದಿಂದ ಅವ್ರಿಗೂ ಕೂಡ ಅನುಕೂಲ, ಬೇರೆ ಇವ್ರಿಗೂ ಕೂಡ ಅನುಕೂಲ ಆಗಿರುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳು ಮತ್ತು ಬಹಳ ಮುಖಂಡರುಗಳ ಬಂದು ಉದ್ಘಾಟನೆ ಮಾಡಿ ಹೋಗಿರ್ತಾರೆ. ರಾಮಗೌಡ ಆಗಿದೆ ಅಂತ ತಿಳಿಪಡಿಸ್ತೇನೆ. ಅಪ್ಪಣ್ಣ ಅಂತ ತೊಟ್ಟಿಗಾನಹಳ್ಳಿ. ನಂದಿನಿ ಪಾರ್ಲರ್ ಇವತ್ತಿಲ್ಲಿ ಶುರು ಆಗಿದೆ. ಇದನ್ನ ಬಂದು ಇಲ್ಲಿನ ನಿರ್ದೇಶಕರಾದಂತ ತಾಲೂಕು ನಿರ್ದೇಶಕರಾದಂತ ಹನುಮೇಶ್ವರನವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಈ ಭಾಗದಲ್ಲಿ ನಂದಿನಿ ಉತ್ಪನ್ನಗಳ ಹೆಚ್ಚಿಗೆ ರೈತರಿಗೆ ಮತ್ತು ಎಲ್ಲ ವ್ಯಾಪಾರಸ್ಥರು ಇವ್ರಿಗೆ ಸಿಗಲಿ ಮತ್ತು ಇದರ ಅನುಕೂಲ, ಇದು ಸದುಪಯೋಗ ಎಲ್ಲರೂ ಬಡಿಸ್ಕೊಳ್ಳಿ ಮತ್ತು ಏನು ಇದಾರೆ ಅವರು ಗ್ರಾಹಕರು ಅವ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಇಲ್ಲಿ ಆಶಿಸ್ತೇನೆ. ಸರ್, ಈ ಒಳಗೇರಿನಲ್ಲಿ ರೋಜರಲ್ಲಿ ಕ್ರಾಸ್ ಬಳಿ ಒಂದು ನಂದಿನಿ ಪಾರ್ಲರ್ ಆಗಿದೆಯಲ್ಲ, ಎಲ್ಲ ಒಂದು ನಂದಿನಿಯ ಒಂದು ಪ್ರಾಜೆಕ್ಟ್ ಎಲ್ಲ ಇದೆಯಲ್ಲ, ಈ ಭಾಗದ ಸುತ್ತಮುತ್ತ ಗ್ರಾಮದ ಜನರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಯಾವ ರೀತಿ ಅನುಕೂಲ ಆಗಿ ಒಂದು ಹಿತದೃಷ್ಟಿ ಕಾಪಾಡ್ತಾರೆ. ಯಾರು ಹಸು ಇಟ್ಕೊಂಡಿರಲ್ಲ ಮನೆಗಳಲ್ಲಿ ಅಗತ್ಯವಾಗಿ ಇವಾಗ ಬೇಕಾಗಿರ್ತದೆ, ಇವ್ರ ಹತ್ರ ಬಂದು ಆರ್ಡರ್ ತಗೊಂಡು ಅವ್ರಿಗೆ ಯಾವ್ದೋ ಒಂದು ಫಂಕ್ಷನ್ ಇದಕ್ಕೆ ಏನು ಸಿಹಿ ತಿಂಡಿಗಳು ಬೇಕಾಗಿರುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಬಹುದು. ಅಂದ್ರೆ ಈ ಭಾಗದ ಎಲ್ಲ ಸುತ್ತಮುತ್ತ ಗ್ರಾಮದ ಜನರಿಗೆ ಈ ನಂದಿನಿ ಪಾರ್ಲರ್ ಒಂದು ಆರೋಗ್ಯದಕ್ಕೆ ಒಂದು ಆಧಾರ. ಹೌದು, ಇಲ್ಲಿ 3-4 ಪಂಚಾಯತಿಗಳು ಮಧ್ಯಭಾಗ ಆಗಿರ್ತದೆ ಈ ಕ್ರಾಸ್. ಅದಕ್ಕೆ ಎಲ್ಲ ಉತ್ಪನ್ನಗಳು ಇಲ್ಲಿ ದೊರಕೋದ್ರಿಂದ ಅನುಕೂಲ ಆಗ್ತದೆ.